ಅಣ್ಣ, ಹೆದರ್ಸಿ ಬೆದರ್ಸಿ ನನ್ನ ಜೊತೆ ಮದುವೆ ಮಾಡಿಸಿರೋ ಥರ ನನ್ನ ಜೊತೆ ಖುಷಿಯಾಗಿ ಜೀವನ ಮಾಡಬೇಕು ಅಂತ ಹೆದರ್ಸಿ ಹೇಳೋಕ್ಕಾಗಲ್ಲ. ಹೇಳಿದ್ರೂ ಅವ್ರು ಕೇಳಕ್ಕೆ ತಯಾರಿರಲ್ಲ. ನೀನು ಹಿಂಗೆ ದುಡುಕ್ತೀಯ ಅಂತಾನೆ ನಿಂಗೆ ಯಾವ ವಿಷಯನೂ ಹೇಳಿಲ್ಲ. ಹಾಗಾದ್ರೆ ನೀನು ಎಷ್ಟು ದಿವಸ ಇದನ್ನೆಲ್ಲ ಸಹಿಸ್ಕೊಂಡಿರ್ತೀಯ ಪುಟಿ? ಇಷ್ಟೆಲ್ಲ ಯಾವಾಗ ಸರಿ ಹೋಗೋದು? ರಾಣಿ ಥರ ಮರಿಬೇಕಾದವಳು ಮನೆ ಕೆಲಸದ ಥರ ಚಾಕ್ರಿ ಮಾಡ್ತಾ ಇದೆಯಲ್ಲ, ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ನೆಮ್ಮದಿಯಾಗಿರ್ಬೇಕು? ನಾನು ನೆಮ್ಮದಿ ಬಿಡು, ಯಾವಾಗೋ ಸತ್ತೋಗಿದೆ. ಆದರೆ ನೀನು ನೆಮ್ಮದಿಯಾಗಿರ್ಬೇಕು ತಾನೆ? ಸಮಸ್ಯೆ ಇಲ್ಲದೆ ಸಂಸಾರನೇ ಇಲ್ಲ ಅಣ್ಣ. ಇದು ನನ್ನ ಜೀವನ. ಕಷ್ಟನೋ ಸುಖನೋ ಅದನ್ನು ನಾನೇ ಈಡೇರಿಸ್ತೀನಿ. ಇವತ್ತಲ್ಲ ನಾಳೆ ಅವ್ರು ಸರಿ ಹೋಗ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಅಲ್ಲಿ ತನಕ ನಾನು ತಾಳ್ಮೆಯಿಂದ ಇರಬೇಕು. ಒಂದು ವೇಳೆ ನೀನು ಅಂದ್ಕೊಂಡಿದ್ದಾಗಲೇ ಇಲ್ಲ ಅಂದರೆ? ಹಣೆ ಬರೋಕ್ಕೆ ಹೊಣೆ ಯಾರಣ್ಣ. ಹಾಗಂತ ಅವ್ರು ಏನು ಹೇಳಿದ್ರು ಏನು ಮಾಡಿದ್ರು ಸಹಿಸ್ಕೊಂಡಿರ್ತೀಯ ಪುಟಿ? ಸಹನೆಗೆ ಇನ್ನೊಂದು ಹೆಸರೇ ಹೆಣ್ಣಲ್ವಾ ಅಣ್ಣ. ಸಂಸಾರದಲ್ಲಿ ಯಾವುದೇ ತೊಂದರೆ ಬಂದರೂ ಅದನ್ನು ಮೊದಲು ಸಹಿಸ್ಕೊಳ್ಳೋದೇ ಹೆಣ್ಣು. ಅದೇ ನಾನು ಮಾಡ್ತಿದ್ದೀನಿ. ಕೂಗಾಡಿ ಹಾರಾಡಿ ಯಾವ ಸಮಸ್ಯೆನೂ ಬಗೆಹರಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕು. ಅಲ್ಲಿ ತನಕ ಈ ವಿಷಯದ ಬಗ್ಗೆ ಯಾರಿಗೂ ಹೇಳಬೇಡ. ನನ್ನ ಗಂಡ ಅವ್ರ ಮನೆಯವ್ರ ಜೊತೆ ನನ್ನ ಬಗ್ಗೆ ಏನೂ ಮಾತಾಡೋಕೆ ಹೋಗಬೇಡ. ನೀನು ದುಡುಕ್ಬೇಡ. ಹಾಗಂತ ನಂಗೆ ಮಾತು ಕೊಡು. ಈ ಥರ ನನ್ನ ಕೈ ಕಟ್ಟಾಕ್ಬೇಡ ಪುಟಿ. ಯುದ್ಧ ಮಾಡೋದು ಎಷ್ಟೊತ್ತಣ್ಣ, ಆದರೆ ಯಾವ ಉದ್ದೇಶಕ್ಕೆ ಯುದ್ಧ ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡಬೇಕಲ್ವಾ? ಯುದ್ಧನೇ ಎಲ್ಲದಕ್ಕೂ ಪರಿಹಾರ ಅಂದಿದ್ದಿದ್ರೆ ಈ ಜಗತ್ತಲ್ಲಿ ಯಾರೂ ಜೀವಂತವಾಗೇ ಇರ್ತಿರ್ಲಿಲ್ಲ. ನನ್ನ ಜೀವನನ ನಾನು ಹೇಗೋ ಸರಿ ಮಾಡ್ಕೊಂಡ್ಬಿಡಿ. ನೀನೇನೋ ಯೋಚನೆ ಮಾಡಬೇಡ. ದಯವಿಟ್ಟು ನಾನು ಹೇಳಿದ ಮಾತು ನಾನು ನಡೆಸ್ಕೊಡ್ತೀನಿ ಅಂತ ನಂಗೆ ಮಾತು ಕೊಡು. ಸರಿ ಬಾ, ಮನೆಗೆ ಹೋಗೋಣ. ನಿಮ್ಮ ಭಾವನ ಮುಂದೆ ಮನೆಯವ್ರ ಮುಂದೆ ಈ ಥರ ಸೆಪ್ಪಗಿರ್ಬೇಡ. ಮನಸ್ಸಲ್ಲಿ ನೋವಿದ್ರು ಇಂಥ ನಗ್ತಿರ್ಬೇಕು ಅಂತ ಹೇಳ್ತಿದ್ಯಾ? ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಯ್ತು ಬಿಡಿ. ಅದಕ್ಕೆ ಮಗ ಬಂದ್ಮೇಲೆ ನಿಮ್ ವರ್ಷನೇ ಬದಲಾಯ್ತು. ಅವಳು ಮಾತು ಬಿಡು. ಬಾ, ನೀನ್ ತಿಂಡಿ ತಿನ್ಬಾ. ಮೊದಲು ಪೂಜೆ, ಆಮೇಲೆ ತಿನ್ನೋದು ಕುಡಿಯೋದು ಎಲ್ಲ. ಅಣ್ಣ, ತಿನ್ನೋದು ಹೇಳ್ದೆ ಸರಿ, ಕುಡಿಯೋದೇನು ಅಂತ ಬಿಡಿಸಿ ಹೇಳು. ಕಾಫಿನ ಟೀನ ಶರ್ಬತ್ತ ಅಂತ. ಅವನು ಗೊತ್ತಿದೆ ಪೂಜೆಗೆ ಬಂದಾಗ ಏನೇನು ಕುಡಿಬೇಕು ಅಂತ. ಅವನು ಚೆನ್ನಾಗಿ ಗೊತ್ತಿದೆ ಅಮ್ಮ. ಬಾಪ, ನೀನ್ ತಿಂಡಿ ತಿನ್ಬಾ. ಈಗ ಬೇಡಮ್ಮ, ಪೂಜೆ ಆಗಲಿ, ಒಂದೇ ಸತಿ ಊಟ ಮಾಡ್ತೀನಿ. ಯಾಕೋ ಮಗನೇ ಒಂಥರ ಇದೆಯಾ? ಅಮ್ಮ, ಅದು ಅವ್ನು ರಾತ್ರಿ ಮಲ್ಕೊಳ್ಳಿಲ್ವಂತೆ, ಅದಕ್ಕೆ ಅವ್ನು ಹಂಗಿದ್ದಾನೆ. ಹಾಗಾದ್ರೆ ರಾತ್ರಿ ಚೆನ್ನಾಗಿ ಆಗಿರ್ಬೇಕು. ಅಂಬುಜ ಪುರೋಹಿತರಿದ್ದಾರೆ. ಪೊಲೀಸಪ್ಪ, ಮಕ್ಕಳು ಮತ್ತೆ ಅವರು ಕಾಣಿಸ್ತಿಲ್ಲ, ಎಲ್ಲೋದ್ರು? ಮಕ್ಕಳು ಹೊರಗಡೆ ಆಟ ಆಡ್ತಿದ್ದಾರೆ. ಅಳಿಯಂದ್ರು ಯಾವುದೋ ಫೋನಲ್ಲಿದ್ರು. ಪೂಜೆ ಶುರು ಆಗ್ಲಿ ಅಂತ ನಾನೇ ಸುಮ್ಮನೆ ಇದ್ದೆ. ಈಗ ಕರಿತೀನಿ. ಪೂಜೆಗೆ ಬರೀ ಮನೆಯವರೇ ಇದ್ರೆ ಏನ್ ಬಂತು? ಮನೆ ತುಂಬಾ ಜನ ಇದ್ರೇನೆ ಚಂದ. ಅಣ್ಣ, ನಾವು ಪೂಜೆ ಎಂದಾಗೆಲ್ಲ ಊರ್ ಜನ ಎಲ್ಲ ನಮ್ಮ ಮನೆಗೆ ಬರೋರು. ಈಗ ನೋಡು, ಒಬ್ರು ಇಲ್ಲ. ಜರಮಣ, ನಮಸ್ಕಾರ ಸೋಮಣ್ಣ. ಏನ್ ಸೋಮಣ್ಣ, ಊರವರೆಲ್ಲ ಸೇರ್ಕೊಂಡು ನಮ್ಮನೆ ಸಂಖ್ಯೆ ಬಂದ್ಬಿಟ್ಟಿದ್ದೀರಿ. ಪೂಜೆಗೆ ಅಂತ ಬಂದಿದ್ದೀವಿ.
ಜರಮಣ ಬೇಡ ಅಂತ ಅಂದ್ರೆ ಹೇಳು, ವಾಪಸ್ ಹೋಗ್ಬಿಡ್ತೇವೆ. ಅಯ್ಯಯ್ಯೋ ಎಲ್ಲಾದ್ರೂ ಉಂಟಾ ಸೋಮಣ್ಣ, ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬಡವನ್ ಮನೆಗೆ ಭಾಗ್ಯ ಬಂದಂಗೆ ಆಯ್ತು ಅಣ್ಣ. ಜರಮಣ, ನೀವು ಪೂಜೆಗೆ ಬನ್ನಿ ಅಂತ ಹೇಳಿದಾಗ ನಾವ್ ಯಾರು ಬರಲ್ಲ ಅಂತ ಹೇಳಿದ್ವಿ. ಆದ್ರೆ ಈಗ ಎಲ್ಲರೂ ಪೂಜೆಗೆ ಬಂದಿದ್ವಿ. ಏನಾದ್ರೂ ಆಶ್ಚರ್ಯನಾ? ಹೌದು ಅಣ್ಣ. ನಾವೆಲ್ಲ ಇವತ್ತು ಪೂಜೆಗೆ ಬಂದಿದೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಅವರೊಬ್ರೆ. ಯಾರಣ್ಣ? ಮನೆಗೆ ಯಾರೂ ಬರ್ತಿಲ್ಲ ಅಂತ ನಮ್ಮಪ್ಪ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅವ್ರ ಮುಖದಲ್ಲಿ ನಗು ತಂದಿದ್ರ. ನನ್ನಿಂದ ಈ ಮನೆಯವ್ರಿಗೆ ತೊಂದರೆ ಆಯಿತು ಅಂತ ಯಾರ ಬಾಯಿಂದನೂ ಕೇಳಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಊರ ಜನರ ಹತ್ರ ಕ್ಷಮೆ ಕೇಳಿದೆ. ಹಾಗೆ ಮಾಡಿಲ್ಲದೆ ಆದರೆ ಅವ್ರು ಯಾರೂ ನಿಮ್ಮ ಮನೆಗೆ ಬರ್ತಾ ಇರಲಿಲ್ಲ. ಮಾನವೀಯತೆ ದೃಷ್ಟಿಯಲ್ಲಿ ಕೇಳಿದ್ದೇನೆ ಹೊರತು ಬೇರೆ ಯಾವ ಭಾವನೆನೂ ಇಲ್ಲ ನನಗೆ. ಒಂದೊಂದ್ಸಲ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಯಾವಾಗ ಹೆಂಗೆ ಇಡ್ತೀರಾ ಅಂತಲೇ ಗೊತ್ತಾಗಲ್ಲ. ಚಾಟಿ ಏಟ್ ಬೇರೆ ತಿಂದಿದ್ದೀರಾ, ತುಂಬ ಗಾಯ ಆಗಿರುತ್ತೆ. ಬನ್ನಿ ಔಷಧಿ ಹಚ್ತೀನಿ. ಪರವಾಗಿಲ್ಲ, ಆ ಥರ ಏನಾಗಿಲ್ಲ. ಆ್ಯಕ್ಚುಲಿ ನಾನು ನಿಮ್ಮನ್ನೇನೋ ಕೇಳಬೇಕಿತ್ತು. ಕೇಳಿ. ನಾನು ಇದೆಲ್ಲ ಮಾಡಿದ್ದು ನಿಮಗೆ ಖುಷಿ ಇದೆ ಅಲ್ವಾ? ಖುಷಿನಾ? ತುಂಬ ಸಂತೋಷ ಆಗಿದೆ. ಮೊದಲಿನ ಥರನೇ ಸಂತೋಷವಾಗಿದ್ದೀರಾ? ಮದುವೆಗಿಂತ ಮುಂಚೆ ಹೆಂಗೆ ಖುಷಿಯಾಗಿದ್ನೋ ಹಾಗೆ.